ಪರಿಸರ ಜಾಗೃತಿ ಜಾಥಾ ಪೀಣ್ಯ ದಾಸರಹಳ್ಳಿ ಸಮೀಪದ ಹೆಸರುಘಟ್ಟ ಮುಖ್ಯ ರಸ್ತೆಯ ಅಸೆಂಟ್ ಪದವಿ ಪೂರ್ವ ಕಾಲೇಜು ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಪ್ಲಾಸ್ಟಿಕ್ ಮುಕ್ತ ಪರಿಸರ ಜಾಗೃತಿ ಜಾಥಾಗೆ ಕೆಎಸ್ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಎಸ್ಪಿ ರಾಜೇಂದ್ರ ಗಿಲಿಗಲ್ ಚಾರಿಟಬಲ್ ಟ್ರಸ್ಟ್ನ ಖಜಾಂಚಿ ಡಾಕ್ಟರ್ ಅನಿತಾ ಕೆಎನ್, ವಿಶ್ವ ಏಕತಾ ಪ್ರತಿಷ್ಠಾನದ ಅಧ್ಯಕ್ಷ ಎಂಡಿ ಸೂರ್ಯಪ್ರಕಾಶ್ ಮತ್ತು ಕಾಲೇಜಿನ ಪ್ರಾಂಶುಪಾಲ ಬಿಎಂ ವೆಂಕಟೇಶ್ ಚಾಲನೆ ಕೊಟ್ಟಿದ್ದಾರೆ. ಬಹಳ ಖುಷಿಯಿಂದ ಸುಮಾರು ಜನ ನಗುಮುಖಗಳು ಕಾಣ್ತಾ ಇದೆ. ಪರಿಸರ ಅಂದ್ರೆ ಹಾಗೆ, ಪರಿಸರ ಪ್ರೇಮಿಗಳು ಅಂದ್ರೆ ಹೀಗೆ. ಸೊ ನಗನಗ್ತಾ ಇರಬೇಕು, ಶಾರ್ಮಿಂಗ್ ಆಗಿರ್ಬೇಕು. ಸೊ ವಾಟ್ ಯು ಸೇ ಅಬೌಟ್ ಎನ್ವೈರನ್ಮೆಂಟಲ್ ಡೇ? ಸೊ ಪರಿಸರ ದಿನಾಚರಣೆಯಲ್ಲಿ, ವಿಶ್ವ ಪರಿಸರ ದಿನಾಚರಣೆಯಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ನಾನು ಪರಿಸರ ಏನು, ನಾನು ಪರಿಸರ. ಐ ಆಮ್ ಆಲ್ಸೋ ದ ನೇಚರ್, ಐ ಆಮ್ ದ ನೇಚರ್ and I feel proud to be more beauty with the nature. ಇವತ್ತು ನೀವೇ ಎಕ್ಸಾಂಪಲ್ ಸೆಟ್ ಮಾಡಿದಿರಾ. ಪ್ರತಿಯೊಂದು ಕ್ಲಾಸ್ ಇಂದನೂ ಒಂದೊಂದು ಮಕ್ಕಳು ಪ್ರಿನ್ಸಿಪಲ್ಸ್ ಆಗಿ ಒಂದೊಂದು ಗಿಡ ಕೊಟ್ಟಿದ್ದಾರೆ. ಅಂದ್ರೆ we are all, they are representing each class, saying that, assuring that we are all an environmental lover and telling the principal, promising that we are with the environment. I appreciate the teachers who took that initiative. ನಿಮ್ಮ ನೆಲ ಜಲ, ನೀವು ಉಸಿರಾಡುವ ಗಾಳಿ, ನೀರು, ನನ್ನ ಸೂರ್ಯನ ಮೇಲೆ ಇರುವಂತ ಆಕಾಶದ ಒಂದು ಪರಿಸರನ ನಾನು ಸವಿತಾ ಏನ್ ಬೆಳೀತಾ ಇದ್ದೀನಲ್ಲ, ಅದನ್ನ ನೀವು ನೆನೆಸ್ಕೊಂಡು, ನಾನು ವಾಟ್ ಕ್ಯಾನ್ ಐ ಗಿವ್ ಬ್ಯಾಕ್ ಟು ಮೈ ನೇಚರ್, ವಾಟ್ ಕ್ಯಾನ್ ಐ ಗಿವ್ ಬ್ಯಾಕ್ ಟು ಮೈ ಮದರ್ ಲ್ಯಾಂಡ್ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿದ್ರೆ, ನಾವು ನೆಡುವಂತ ಗಿಡ, ಹಾಕುವಂತ ನೀರು, ಇಲ್ಲಿ ನೀರನ್ನು ಕೂಡ ನಾವು ಹಾಕಿದ್ವಿ. ಸಾಂಕೇತಿಕವಾಗಿ ನಾವು ಗಿಡಕ್ಕೆ ನೀರು ಹಾಕಿದ್ವಿ. ಅಂದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಲಿ, ಗಿಡ ಬೆಳೆಸಬೇಕು, ನೀರು ಹಾಕಬೇಕು ಅಂತ. ಟುಡೇ ಇಟ್ ಇಸ್ ನಾಟ್ ಅ ಮೆಕ್ಯಾನಿಕಲ್ ಲೈಫ್, ಐ ಮೀನ್ ಬುಕ್ ಫಾರ್ಮ್ ಅಲ್ಲ. ನಿನ್ನ ಕಾಮನ್ ಸೆನ್ಸು ಬೇಕು, ಹೌದಾ? ನಿನ್ನ ಕಾಮನ್ ಸೆನ್ಸ್ ಬೇಕಂದ್ರೆ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ, ಈ ತರ ಒಂದು ಪರಿಸರದಲ್ಲಿ ನಾನು ಬೆಳೆಯುವಂತ ಒಂದು ಒಳ್ಳೆ ಒಂದು ಸಮಾಜದಲ್ಲಿ ಒಳ್ಳೆ ಒಂದು ಸಿಟಿಸನ್ ಆಗ್ಬೇಕಂದ್ರೆ, ನನ್ನ ಕಾಲೇಜಿನಲ್ಲಿ ಇರುವಂತ ಏನು ಪ್ರಾಂಶುಪಾಲರಾಗಿರ್ಬೋದು, ಟೀಚರ್ಗಳು ಆಗಿರ್ಬೋದು, ಈ ಒಂದು ಆಕ್ಟಿವಿಟೀಸ್ ಗಳು ಏನ್ ಮಾಡ್ತಾರಲ್ಲ, ಅದನ್ನ ನೀವು ಮರೀದೆ ನೀವು ತಗೊಂಡು ಅದರಲ್ಲಿ ನೀವು ಡೆವಲಪ್ ಆದ್ರೆ, ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ಅದು ನಿಮ್ಮ ಲೈಫ್ ಲಾಂಗ್ ತಲೆಯಲ್ಲಿ ಇರುತ್ತೆ. ಇದು ಒಂದು ದಿವಸಕ್ಕೆ ಗಿಫ್ಟ್ ಆಗಿ ಕೊಡುವಂತದ್ದು ಬೇಡ. ನಿಮ್ಮ ಮನೆಯಲ್ಲೇ ಗೊಬ್ಬರವನ್ನ ತಯಾರಿಸಿ ನಿಮ್ಮ ಮನೆಯ ಗಿಡಗಳಿಗೆ ನೀವು ಉಪಯೋಗಿಸಿದಾಗ ನಿಮ್ಮನ್ನು ನೋಡಿ ಇನ್ನಷ್ಟು ಜನ ಇನ್ಸ್ಪೈರ್ ಆಗ್ತಾರೆ. ಮಾಡ್ಬೋದಲ್ಲ ಈ ಕೆಲಸನೆಲ್ಲ ನೀವು? ಖಂಡಿತ ನೀವೆಲ್ಲರೂ ಮಾಡಬೇಕು. ನೀವೆಲ್ಲ ಈಗ ಮಾಡಿದ್ರೆ ಮುಂದಿನ ದಿವಸ ನಮ್ಮ ಪರಿಸರವನ್ನ ನಾವು ಸಂರಕ್ಷಣೆಯಾಗಿಟ್ಕೊಳ್ಳೋದಕ್ಕೆ, ಒಳ್ಳೆ ಆರೋಗ್ಯದಿಂದ ಇರೋದಕ್ಕೆ ನಮ್ಮ ಎಲ್ರಿಗೂ ಅನುಕೂಲ ಆಗುತ್ತೆ. ಈಗಾಗಲೇ ಸಾಕಷ್ಟು ಪರಿಸರ ನಾವು ಕೆಡಿಸಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನ ಒಂದು ಸ್ವಲ್ಪ ನಾವು ಕಡಿಮೆ ಮಾಡ್ಕೊಂಡು ಬರೋಣ. ನಮ್ಮ ಮನೆಗೆಲ್ಲ ನಾವು ಫಸ್ಟ್ ಸ್ಟಾರ್ಟ್ ಮಾಡೋಣ. ಕಾಲೇಜಿನಿಂದ ಪ್ರಾರಂಭವಾದ ಜಾಥಾ ವಿದ್ಯಾರ್ಥಿಗಳು ಫಲಕಗಳ ಹಿಡಿದು ಘೋಷವಾಕ್ಯವನ್ನ ಕೂಗುತ್ತಾ ಬಾಗಲಗುಂಟೆ ವೃತ್ತದ ತನಕ ನಡೆಸಿ ತಿರುಗಿ ಕಾಲೇಜಿನವರೆಗೂ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಾಣವಾರ ಸಂಚಾರಿ ಪೊಲೀಸ್ ಸಿಬ್ಬಂದಿ, ಕಾಲೇಜಿನ ಕಾರ್ಯನಿರ್ವಹಣಾಧಿಕಾರಿ ಶ್ವೇತಾ ವೆಂಕಟೇಶ್, ಉಪನ್ಯಾಸಕ ರಾಘವೇಂದ್ರ, ಕಾಲೇಜಿನ ಸಿಬ್ಬಂದಿ ವರ್ಗ ಭಾಗಿಯಾಗಿದ್ರು. ಈಗ ಈ ಒಂದು ಮೈಕ್ರೋ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ನಾವು ತಿಂತಕ್ಕಂಥ ಪ್ರತಿಯೊಂದು ಆಹಾರದಲ್ಲೂ ಸಹ ಬೆರೆತೋಗಿದೆ. ಮೈಕ್ರೋ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ನಾವು ತಿಂತಕ್ಕಂಥ ಪ್ರತಿಯೊಂದು ಆಹಾರದಲ್ಲೂ ಸಹ ಬೆರೆತಿದೆ. ಫಾರ್ ಎಕ್ಸಾಂಪಲ್, ಈಗ ನಾವೇನು ಈ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ನಾವು ಸಮುದ್ರಕ್ಕೆ ಅಥವಾ ನೀರಿಗೆ ಎಸಿತೀವಿ. ಸೊ ಕೆರೆಗೆ ಎಸೆದ್ಮೇಲೆ ಅದು ಕೊನೆಗೆ ಎಲ್ಲಿ ಸೇರುತ್ತೆ? ಅದು ಸಮುದ್ರಕ್ಕೆ ಸೇರುತ್ತೆ. ಆ ಸಮುದ್ರದಲ್ಲಿ ಅದು ಡಿಕಂಪೋಸ್ ಆಗೋದಿಲ್ಲ. ಸೊ ಮೀನ್ ಏನ್ ಮಾಡುತ್ತೆ? ಅದನ್ನ ಸಣ್ಣ ಸಣ್ಣ ಬಾಗ್ಲಾಗಿ ಮಾಡಿ ತಿನ್ಲಿಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ಪ್ಲಾಸ್ಟಿಕ್ ಜೀರ್ಣ ಆಗದೆ ಮತ್ತೆ ಆ ಒಂದು ಮಾಂಸದಲ್ಲಿ ಸೇರ್ಕೊಳ್ಳುತ್ತೆ. ಅದನ್ನ ನಾವು ತಿಂದಾಗ ನಮ್ಮ ಒಂದು ದೇಹಕ್ಕೆ ಆ ಪ್ಲಾಸ್ಟಿಕ್ ಅಂಶ ಸೇರುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಏನ್ ಮಾಡಬೇಕು? ಪ್ಲಾಸ್ಟಿಕ್ ಬಳಸ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡೋದ್ರಿಂದ ಪರಿಸರಕ್ಕೆ ನಾವು ಪ್ರತ್ಯಕ್ಷವಾಗಿ ನಾವು ಏನ್ ಮಾಡ್ತೇವೆ? ಸಂರಕ್ಷಣೆ ಮಾಡ್ತಕ್ಕಂಥ ಹೊಣೆ ಅಥವಾ ಜವಾಬ್ದಾರಿಯನ್ನ ಹೊರತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನಾವಿಷ್ಟು ಜನ ಕೂತಿದೀವಲ್ಲ, ಇಲ್ಲಿ ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ ಅಂತ ನಾವು ಗೇಜ್ ಮಾಡಬೇಕು. ಹೇಗೆ ಅಂತಂದ್ರೆ, ಸುಮಾರು ಬೆಂಗಳೂರು ಇವತ್ತು ವೈಡ್ ಆಗಿ ಪೂರ್ತಿ ಎಲ್ಲ ಲೇಔಟ್ಗಳಾಗ್ತಾ ಇದೆ, ಮನೆಗಳಾಗುತ್ತೆ, ಕಾಂಕ್ರೀಟ್ ಕಾಡುಗಳಾಗಿದೆ.
ನಮಗೂ ಕೂಡ ಉಸಿರಾಡಲಿಕ್ಕೆ ಆಕ್ಸಿಜನ್ ಬೇಕಲ್ವ, ಅದು ಬೇಕಾದಂಥ ಎಲ್ಲ ಒಂದು ವ್ಯವಸ್ಥೆಗಳು ಇರಬೇಕು ತಾನೆ. ಹಾಗಾಗಿ ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ಮಾತನಾಡಬೇಕು. ಅದಕ್ಕೋಸ್ಕರನೇ ಏನು ವರ್ಡ್ ಸ್ಲೋಗನ್ ಏನು ಕೊಟ್ಟಿದ್ದಾರೆ, ನಮ್ಮ ನೆಲ ನಮ್ಮ ಭವಿಷ್ಯ, ಅವರ್ ಲ್ಯಾಂಡ್ ಜೋರ ಹೇಳಬೇಕು, ಅವರ್ ಲ್ಯಾಂಡ್ ಅವರ್ ಲ್ಯಾಂಡ್ ವೈಬ್ರೇಷನ್ ಇರಬೇಕು. ಸೊ ಹೀಗೆ ಇವತ್ತು ನಾವು ಮಾಡಿದಂಥ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ನಾವು ಕಳೆದ ವರ್ಷಗಳಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಆದರೆ ನಿಮ್ಮಂಥ ಯುವಶಕ್ತಿಗಳು ನನಗೆ ಜಾಯಿನ್ ಆದರೆ ನನಗೂ ನಿಮಗೆ ಕಲಿಸ್ಕೊಡ್ಲಿಕ್ಕೆ ಬರ್ತದೆ. ಕಳೆದ ಬಾರಿ ಸುಮಾರು 4-5 ಕಾಲೇಜನ್ನು ಸೇರಿಸಿ ಸೈಕಲ್ ರ್ಯಾಲಿ ಮಾಡಿ ಅವೇರ್ನೆಸ್ಸನ್ನು ಮೂಡಿಸ್ತಾ ಸುಮಾರು ಈಗ ಏನು ಸಾಲಮರದ ತಿಮ್ಮಕ್ಕಳವನ್ನು ಕರೆಸಿ ಗಿಡಗಳನ್ನು ನೆಡ್ತೀವಿ. ಯಾಕೆಂದರೆ ಈಗ ನಾವು ಏಜ್ ಆಯಿತು, ನಾವು ಹೋಗ್ತೀವಿ, ನೀವು ಬರ್ತೀವಿ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಡವಾ? ಸುಮಾರು 4,500 ಕೆರೆಗಳಿದ್ದಂತಹ ಬೆಂಗಳೂರು ಕೆರೆಗಳು, 4,500 ಕೆರೆಗಳು ಇವಾಗ ಹುಡುಕಿದ್ರು ಕೂಡ ಒಂದು 60-70 ಕೆರೆ ಇಲ್ಲ. ಯಾಕೆ ಅಂತಂದರೆ ಎಲ್ಲದನ್ನು ಏನು ಮಟ್ಟ ಮಾಡಿ ಎಲ್ಲ ಲ್ಯಾಂಡ್ ಮಾಡಿ ಅಪಾರ್ಟ್ಮೆಂಟ್ ಕಟ್ತಾವೆ, ಮನೆ ಕಟ್ತಾವೆ. ನಾವು ಇಷ್ಟು ಜನ, ಎಷ್ಟು ಇಲ್ಲಿ ಲಕ್ಷಾಂತರ ಜನ ಇದ್ದೀವಲ್ವ, ನಮ್ಗೆ ಉಸಿರಾಡಲಿಕ್ಕೆ ನಮಗೆ ಆಕ್ಸಿಜನ್ ಎಲ್ಲಿಂದ ಬರ್ತೀವಿ? ಒಂದು 4 ಅಡಿಗೆ 8 ಅಡಿಗೆ ಚೌಕಾಕಾರವಾಗಿ ಅದು ಒಳಗಡೆ ಇಷ್ಟು ಗಿಡ ಅಂತ ಇರಬೇಕು, ಅದು ಆಕ್ಸಿಜನ್ನ ಬಿಡಬೇಕು ಅಂತಂದ್ರೆ. ಸೊ ಇವತ್ತು ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾ ಇದೆ? ದುಬೈನಲ್ಲಿ ಮಳೆ ಬಂದು ಕೊಚ್ಕೊಂಡು ಯಾಕೆ ಅಂತ ಗೊತ್ತಿದೆ. ಇಲ್ಲಿ ನಮ್ಮ ನೀಲಗಿರಿ ಬೆಟ್ಟಗಳಲ್ಲಿ ಮಳೆನೇ ಇರಬೇಕು. ಸೊ ಪರಿಸ್ಥಿತಿ ಬದಲಾಗ್ತಾ ಹೋಗ್ತಾ ಇದೆ. ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ರಕ್ಷಣೆಯನ್ನು, ನಮ್ಮ ನೆಲವನ್ನು, ನಮ್ಮ ಜಲವನ್ನು ನಾವೇ ರಕ್ಷಣೆ ಮಾಡಬೇಕು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.